ಹೊಟ್ಟೆ ಉಬ್ಬರದ ಸಮಸ್ಯೆಯಿಂದ ಬೇಸತ್ತಿದ್ದೀರಾ? ಹಾಗಾದ್ರೆ ನ್ಯಾಚುರೋಪತಿ ಡಾಕ್ಟರ್ ಆಗಿ ನಾನು ಯೂಸ್ ಮಾಡುವಂತಹ ಈ ಮನೆಮದ್ದುಗಳನ್ನ ಖಂಡಿತ ಟ್ರೈ ಮಾಡಿ. ಮೊದಲನೇದಾಗಿ ಸೋಂಪು. ಸೋಂಪನ್ನ ನೀವು ಪ್ರತಿನಿತ್ಯ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಆಹಾರದ ನಂತರ ಸ್ನಾಕ್ ತರಹ ತಿನ್ನಬಹುದು, ಅಥವಾ ಸೋಂಪಿನ ಕಷಾಯವನ್ನ ಮಾಡಿ ದಿನಕ್ಕೆ 1-2 ಬಾರಿ ಕುಡಿಯಬಹುದು. ಇದರಿಂದ ನಿಮ್ಮ ಹೊಟ್ಟೆ ಉಬ್ಬರ ಏನಿದೆ ಅದು ಕಡಿಮೆ ಆಗುತ್ತೆ. ಎರಡನೇದಾಗಿ ಪುದೀನ ಎಲೆಗಳು. ಪುದೀನ ಎಲೆಯ ಟೀ ಅನ್ನ ಮಾಡಿ ಕುಡಿಯೋದ್ರಿಂದ ಬ್ಲೋಟಿಂಗ್ ಸಮಸ್ಯೆ ಕಡಿಮೆ ಆಗುತ್ತೆ. ಪುದೀನ ಎಲೆ ಏನಿದೆ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ, ಹಾಗೇನೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಜಾಸ್ತಿ ಗ್ಯಾಸ್ ಅನ್ನ ಹೊರಗೆ ಹಾಕುತ್ತೆ. ಸೊ ಇದರಿಂದ ಬ್ಲೋಟಿಂಗ್ ಸಮಸ್ಯೆ ಕಡಿಮೆ ಆಗುತ್ತೆ. ಮೂರನೇದಾಗಿ ಶುಂಠಿ. ಶುಂಠಿ ಏನಿದೆ ಇದು ಉರಿಯೂತವನ್ನ ಕಡಿಮೆ ಮಾಡುವಂತಹ ಪ್ರಾಪರ್ಟಿ ಹೊಂದಿದೆ, ಹಾಗೇನೆ ಇದು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುವಂತಹ ಮಸಲ್ ಅನ್ನ ಕೂಡ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಯಾವಾಗ ನಿಮಗೆ ಈ ರೀತಿ ಉಬ್ಬರದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೋ ಆಗ ಶುಂಠಿಯ ಟೀ ಮಾಡಿ ಅದಕ್ಕೆ ಬೇಕಿದ್ರೆ ತುಳಸಿ ಎಲೆಗಳನ್ನ ಸೇರಿಸಿ ಕುಡಿಬಹುದು. ಈ ಮನೆ ಮದ್ದನ್ನ ಟ್ರೈ ಮಾಡಿ ನಿಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ.